ಅಲ್ಲೂ ಕ್ಲಿಯರ್ ಆಗಿ ಬರ್ದೈತೆ. ಬೇಕಾದ್ರೆ ನಾನು ನಿಮ್ಗೆ ಸ್ಕ್ರೀನ್ ಶಾಟ್ ಬೇಕಾದ್ರೆ ಶೇರ್ ಮಾಡ್ತೀನಿ. ಅಲ್ಲ ನಾನೇ ಈಗ ನಿಮಗೆ ಅಲ್ಲಲ್ಲ ಸರ್, ಈಗ ನಿಮ್ಮ ಹೆಸರು ನನಗೆ ಗೊತ್ತಾಗ್ಲಿಲ್ಲ ಸರ್. ಅದೇನೋ ಸುಮುಖ್ ಅಂತೇನೋ ಇದೆ ಟ್ರೂ ಕಾಲರಲ್ಲಿ. ಹಾ ಸುಮುಖ ನಿಮ್ಮ ಹೆಸರು? ಹೌದು ಓಕೆ ಸುಮುಖ್ ಅವರೇ, ಈಗ ನೀವು ಪ್ರೊಫೆಷನಲ್ ಏನು ನಿಮ್ಮದು? ಸರ್ ನಾನು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋದು. ಯಾವ ಕಂಪ್ನಿ? ನಿಮ್ಮ ಐ ಡಿ ನಂಬರ್ ಹೇಳೋಕ್ಕಾಗತ್ತಾ? HCCB ಕಂಪನಿಯಲ್ಲಿ. ನಿಮ್ಮ ಇದು ಎಂಪ್ಲಾಯ್ ಐ ಡಿ ನಂಬರ್ ಹೇಳೋಕ್ಕಾಗತ್ತಾ? ತಗೊಳ್ಳಿ ಸರ್. ಹೇಳಿ. ಇರಿ ಒಂದ್ ನಿಮಿಷ, ಅದು ಫೋಟೋ ನೋಡಿ ಹೇಳ್ಬೇಕು. ಒಂದ್ ನಿಮಿಷ. ಇಲ್ಲ ವಾಟ್ಸಪ್ಪಲ್ಲಿ ನನಗೆ ಅದು ಡೀಟೇಲ್ಸ್ನ ಕಳಿಸಿ, ಹಂಗೆ ನಾನು ನಿಮಗೆ ವಾಟ್ಸಪ್ಪಲ್ಲಿ ಕೆಲವೊಂದಷ್ಟು ಡೀಟೇಲ್ಸ್ಗಳನ್ನ ಕಳಿಸ್ತೀನಿ. ಇಲ್ಲ ಸರ್, ನಂಗೆ ಬರೀ ಒಂದು ಡೌಟ್ ಆಯ್ತು ಅಷ್ಟೇ. ಇಲ್ಲಿ ಅಲ್ಲಲ್ಲ ಈಗ ನೋಡಿ, ಈಗ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಆ್ಯಸ್ ಎ ಕಸ್ಟಮರು ನೀವು ಕೇಳ್ತಾ ಇದ್ದೀರಾ, ಆ್ಯಸ್ ಎ ಡ್ರೈವರ್ ಆ್ಯಂಡ್ ಕಮ್ ಓನರು ಇನ್ನು ವೆಲ್ಫೇಷರು ಆ್ಯಂಡ್ ಏನು ಪಬ್ಲಿಕಲ್ಲಿ ಕಸ್ಟಮರ್ಗಳಿಗೆ ಅಥವಾ ಜನಗಳಿಗೆ ಮಾಹಿತಿ ಕೊಡುವಂಥ ಒಬ್ಬ ವ್ಯಕ್ತಿಯಾಗಿ ನಾನು ನಿಮಗೆ ಖಂಡಿತವಾಗಿ ಆ ಮಾಹಿತಿ ಕೊಡಲೇಬೇಕು. ಇದು ನನಗೆ ತುಂಬ ಇಂಪಾರ್ಟೆಂಟು. ನೀವು ಕೇಳ್ತಾ ಇರೋದು ಒಳ್ಳೆ ವಿಚಾರನೇ ಕೇಳ್ತಾ ಇದ್ದೀರಾ, ಹಂಗಾಗಿ ನಾನು ನಿಮ್ಗೆ ಹೇಳಲೇಬೇಕು. ನಿಮಗೆ ಹಾಂ ಒಂದು ಇದೈತೆ ಸರ್ ಕ್ವಶನ್ ಅಷ್ಟೇ ನಂದು. ಇವಾಗ ಏನಂದ್ರೆ, ಇವಾಗ ಇದು ಆಸ್ ಪರ್ ಗೌರ್ಮೆಂಟ್ ರೂಲ್ಸ್ ನೀವು ತಗೊಂತ ಇರೋದು ಓಕೆ ಸರಿ. ಕಸ್ಟಮರ್ ಹಂಗಾಗಿ ಹಂಗೆ ಎತ್ಕೊಂಡ್ ನಿಮ್ ಕ್ಯಾಬಲ್ ಬಂದ್ರೆ ನೀವ್ ತಗೋಬೋದಂಗೆ. ಇವಾಗ ಗೌರ್ಮೆಂಟ್ ಅದು ಒಂದೈತೆ, ಆಪ್ ಮುಖಾಂತರ ನೀವು ಬುಕ್ ಮಾಡ್ಕೊಂಡು ಯಾರನ್ನ ಬಂದ್ರೆ ಆಪ್ ಅಲ್ಲಿ ಎಷ್ಟು ಐತೆ ಅಷ್ಟೇ ಪ್ರೈಸ್ ಕೊಡ್ಬೇಕು ನೋಡಿ. ಅದಕ್ಕೆ ನಾನು ನಿಮ್ಗೆ ಇಲ್ಲ ಅದನ್ನೇ ನಿಮ್ಗೆ ಹೇಳಕ್ ಬರ್ತಾ ಇರೋದು ಸರ್. ನಾನು ನಿಮ್ಗೆ ನೀವು ಕೇಳ್ತಾ ಇರೋ ಕ್ವಶನ್ ಕರೆಕ್ಟು, ಆದರೆ ನೀವು ತಿಳ್ಕೊಂಡಿದ್ದೀರಲ್ಲ ನಾನು ರೋಡಲ್ಲಿದ್ದು ನಾನು ಅಡ್ಡ ಹಾಕಿ ಬಂದರೆ ಮಾತ್ರ ಅಂತೇಳಿ, ಅದು ತಪ್ಪು ಅನ್ನೋದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ. ಆ ಪ್ರೂಫ್ನ ನಿಮಗೆ ವಾಟ್ಸಪ್ ಮುಖಾಂತರ ಕಳಿಸಿ, ನೀವು ನಿಮ್ಮ ಹತ್ರ ನಾನು ಡಿಸ್ಕಷನ್ ಮಾಡಿದ್ರೆ ಅದಕ್ಕೆ ಆನ್ಸರ್ ಸಿಗುತ್ತೆ ಅಲ್ವಾ? ಈಗ ಹೇಳ್ತೀನಿ ಕೇಳಿ, ಸಿಂಪಲ್ಲಾಗಿ ನಿಮ್ಗೆ ಹೇಳ್ಬಿಡ್ತೀನಿ ಸರ್, ಓಕೆನಾ? ಇವ್ರದ್ದು ರ್ಯಾಪಿಡೋದಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬಂದು 17 ಪೇಪರ್ಸ್ ಇದೆ, ಓಕೆನಾ? ಅದರಲ್ಲಿ ಮೂರನೇ ಒಂದು ಕಾಲಮಲ್ಲಿ ಏನು ಹೇಳ್ತಾನೆ ಅಂದರೆ, ಸರ್ಕಾರ ಆಧಾರಿತ ಇದು ಎಂಥದ್ದು ಮಾರುಕಟ್ಟೆ ದರದಲ್ಲಿ ನಾವು ನಿಮಗೆ ಹಣವನ್ನು ನೀಡಲಾಗುತ್ತೆ, ಆ ಹಣವನ್ನು ನೀವು ಒಪ್ಕೊಬೇಕು ಅಂತ ಹೇಳಿ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾನೆ. ಅದು ಅಲ್ಲದಂತೆ ಅದರಲ್ಲೇನಾದರೂ ಹೆಚ್ಚು ಕಡಿಮೆ ಆದರೆ, ಅಂದರೆ ಪ್ರಯಾಣದ ದೂರ ಹೆಚ್ಚು ಕಮ್ಮಿ ಆಗ್ಬೋದು ಅಥವಾ ಟ್ರಾಫಿಕ್ ಆಗ್ಬೋದು, ಇದಕ್ಕೆಲ್ಲ ಹೋದಾಗ ಸರ್ಕಾರ ಅಂದರೆ ಏನು ಹೇಳ್ತಾರೆ ಅದಕ್ಕೆ, ಆವಾಗಲೇ ಏನು ಹೇಳಿದೆ ನಾನು, ಮಾರುಕಟ್ಟೆ ದರದ ಆಧಾರದಲ್ಲಿ ಬಿಲ್ ಬರುತ್ತೆ. ಆ ದುಡ್ಡಿಗೆ ಡ್ರೈವರ್ ಆದವ್ರು ನೀವೇ ಕಲೆಕ್ಟ್ ಮಾಡಬೇಕು, ಕಸ್ಟಮರ್ ಆದವ್ರು ಅವರೇ ಕೊಡಬೇಕು. ನನಗೂ ಅದಕ್ಕೂ ಸಂಬಂಧ ಇಲ್ಲ, ನಿಮ್ಮಿಬ್ರಿಗೂ ಕಮ್ಯುನಿಕೇಟ್ ನಂದು ಕೆಲಸ ಅಷ್ಟೇ ಅಂತೇಳಿ ಅವರು ನಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಕೊಟ್ಟಿರೋದು. ಇದು ಕಂಪ್ನಿಯಿಂದ ಕೊಟ್ಟಿರೋದು. ಇದು ಒಂದಾಯ್ತಾ? ಎರಡನೇದು ಬಂದ್ಬಿಟ್ಟು ಸರ್ಕಾರ ಒಂದು ಸರ್ಕ್ಯುಲೇಟ್ನ ಹೊರಡಿಸಿದೆ. ಆ ಸರ್ಕ್ಯುಲೇಟಲ್ಲಿ ಏನು ಹೇಳುತ್ತೆ ಅಂದರೆ, ಅಗ್ರಿಗೇಟರ್ಗಳು ಪ್ರವರ್ತಕರು ಅಂತ ಕರೀತಾರೆ, ಆಯಿತಾ? ಅಗ್ರಿಗೇಟರ್ ಅಂದರೆ ಓಲಾ ಊಬರ್ಗಳು, ಅವ್ರದ್ದೇ ಆದಂಥ 100 ಗಾಡಿಗಳು ಮಿನಿಮಮ್ ಅವ್ರ ಹೆಸರಲ್ಲೇ, ಕಂಪ್ನಿ ಹೆಸರಲ್ಲೇ ಇದ್ದರೆ ಅವರು ಅಗ್ರಿಗೇಟರ್ ಆಗ್ತಾರೆ. ಪ್ರವರ್ತಕರು ಅಂದರೆ ಬೇರೆಯವ್ರ ಗಾಡಿಗಳನ್ನ ಅಟ್ಯಾಚ್ ಮಾಡಿಕೊಂಡು ಅವರು ಏನಾರ ರನ್ನಿಂಗ್ನ ಮಾಡ್ತಾಯಿದ್ರೆ ಅವರು ಕೂಡ ಪ್ರವರ್ತಕರಾಗ್ತಾರೆ, ಅಂದರೆ ಟ್ರಾವೆಲ್ಸ್ ಅವರು, ಓಕೆನಾ? ಅವ್ರು ಯಾರೇ ಕಸ್ಟಮರ್ಗಳಿಗೆ ಸರ್ವಿಸ್ನ ಕೊಡುವಾಗ ಈ ವೆಹಿಕಲ್ ಆಧಾರದ ಮೇಲೆ ಏನು 10 ಲಕ್ಷಕ್ಕಿಂತ ಒಳಗಡೆ ಇರುವಂಥ ವೆಹಿಕಲ್ಸ್ಗಳು ಯಾವುದೇ ಇರಲಿ, ಅದು ಆ ವೆಹಿಕಲ್ಗೆ 24 ರೂಪಾಯಿ ಚಾರ್ಜು ಪ್ರತಿ ಕಿಲೋಮೀಟ್ರಿಗೆ. ಅದು ಏನು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11:59ವರೆಗೂ. ಅದಾದಮೇಲೆ 10 ಲಕ್ಷದಿಂದ 15 ಲಕ್ಷದ ಒಳಗಡೆ ಇರುವಂಥ ವೆಹಿಕಲ್ಗಳಿಗೆ ಎಷ್ಟು 28 ರೂಪಾಯಿ ಅಂತ, ಮತ್ತು 15 ಲಕ್ಷಕ್ಕಿಂತ ಮೇಲ್ಪಟ್ಟ ಗಾಡಿಗಳಿಗೆ 32. ಇದನ್ನು ಫಿಕ್ಸ್ ಮಾಡಿದೆ. ಈ ದುಡ್ಡನ್ನು ಯಾರ್ಯಾರು ಯೂಸ್ ಮಾಡಬೇಕಂದ್ರೆ ಅಗ್ರಿಗೇಟರ್ಗಳು ಸೇರಿ, ಜೊತೆಗೆ ಪ್ರವರ್ತಕರು ಸೇರಿ ಇದನ್ನು ಕೊಡಲೇಬೇಕು ಅಂತ ಹೇಳಿದೆ. ಇದು ಅರ್ಥ ಆಯ್ತು. ಆದ್ರೆ ಇವಾಗ ನೋಡಿ, ಇವಾಗ ಜಗಳ ಆದಾಗ ರ್ಯಾಪಿಡೋ ನಾವು ಕಾಲ್ ಮಾಡಿದ್ರೆ ರ್ಯಾಪಿಡೋ ಕಸ್ಟಮರ್ ಕೇರ್ ಅವ್ರು ಏನಂತಾರೆ, ಸರ್ ನಿಮ್ದು ಎಷ್ಟಾಗೈತೆ ಅಷ್ಟೇ ಕೊಡ್ರಿ ನೀವು. ಸರ್ ಅವ್ರು ಹೇಳ್ತಾರಲ್ವ ಸರ್, ಈಗ ನನ್ನ ಹತ್ರನೂ ಕಸ್ಟಮರ್ ಬಂದರು, ನಾನು ಕಸ್ಟಮರ್ ಕೇರ್ ಕಡೆಯಿಂದ ಮಾತಾಡಿದಾಗ ನಾನು ಕೇಳಿದ್ದು ಒಂದೇ ಪಾಯಿಂಟ್ ಅವ್ರಿಗೆ, ಸರ್ ಈಗ ನಾನು ಕೇಳ್ತಾ ಇರೋದು ಸರ್ಕಾರದಿಂದ ರೇಟ್ ನನಗೆ ಏನು ಹೇಳಿದಾರೋ ಅದನ್ನು ನಾನು ಕಸ್ಟಮರ್ಗೆ ತೋರಿಸಿದ್ದೀನಿ. ನೀವು ನನಗೆ ಮೇಲ್ ಮುಖಾಂತರ ನನಗೆ ಗೌರ್ಮೆಂಟು, ಕರ್ನಾಟಕ ಗೌರ್ಮೆಂಟು, ನೀವು ರ್ಯಾಪಿಡೋ ತಗೊಳಪ್ಪ ನಿನ್ನ ಕಂಪ್ನಿ, ನೀನು ಬರೋ ಕಸ್ಟಮರ್ಗಳಿಗೆ ಟ್ರಾಫಿಕ್ ಇದ್ದಾಗ ಜಾಸ್ತಿ ಡಿಮ್ಯಾಂಡಲ್ಲಿ ಅಥವಾ ಇಲ್ಲದೇ ಇದ್ದಾಗ ಕಡಿಮೆ ಕೊಡು ಅಂತ ಏನಾರ ರೆಗ್ಯುಲೇಟ್ರ್ ಲೆಟ್ರ್ ಕೊಟ್ಟಿದ್ರೆ ದಯವಿಟ್ಟು ಅದನ್ನ ನನಗೆ ಕಳಿಸಪ್ಪ,
ನಾನು ಕಸ್ಟಮರ್ ಹತ್ರ ದುಡ್ಡು ತಗೊಳಲ್ಲ ಅಂತ ನಾನು ಕೇಳಿದೆ. ಅದು ಇದ್ರಲ್ಲೇ ಐತಲ್ಲ ಸರ್, ಗೂಗಲ್ ಅಲ್ಲೇನೆ ಬರ್ದೈತಲ್ಲ, ಹಿಂಗೆ ನೀವ್ ತಗೊಳಂಗಿಲ್ಲ, ನೀವು ಗವರ್ಮೆಂಟ್ ಅನ್ನೇ ಅವ್ರಿಗೆ ಅಲೌ ಮಾಡೈತೆ ಅಂತ. ಬೇಕಾದ್ರೆ ಅದೇ ನಿಮ್ಗೆ ಬೇಕಾದ್ರೆ ಸ್ಕ್ರೀನ್ ಶಾಟ್ ಕಳಿಸಿ, ನೀವೇನು ಕಳಿಸ್ತೀರಾ ಕಳಿಸಿ ಸರ್, ನಾನು ಅದೇ ಥರ ರಿಟರ್ನ್ ನಿಮಗೂ ನಾನು ಕಳಿಸ್ಕೊಡ್ತೀನಿ. ಸಾಧ್ಯವಾದರೆ ನಿಮ್ಗೇನಾದ್ರು ಫ್ರೀ ಇದ್ದರೆ ಆನ್ಲೈನಲ್ಲಿ ನನ್ನ ಹೆಸ್ರ ಮೇಲೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ. ಈ ಥರ ವ್ಯಕ್ತಿ ಯಾವ ಥರ ಕಂಪ್ಲೇಂಟ್ ಬರ್ಕೊಡ್ಬೇಕು ಅಂದರೆ, ನೀವು ನಾಗೇಶ್ ಅನ್ನೋ ವ್ಯಕ್ತಿ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ನಾಗೇಶ್ ಗೌಡ KH ಇಂಡಿಪೆಂಡೆಂಟ್ ಫೈಟರ್ ಅನ್ನೋ ಹೆಸರಲ್ಲಿ, ಅಲ್ಲಲ್ಲ ನಾನು ನಿಮಗೆ ಒಂದು ನೋಡಿ ನಾನು ಸೋಷಿಯಲ್ ಅವೇರ್ನೆಸ್ನ ಮೂಡಿಸೋದಕ್ಕೆ, ಅದೇ ಸರ್ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ನೀವೊಬ್ಬರು ಏನಾದರೂ ಈಗ ಇಲ್ಲ ನಾನು ಸಾರ್ವಜನಿಕವಾಗಿ ನಾನೊಬ್ಬ ಕಸ್ಟಮರ್ ಆಗಿ ನಾನು ವಾದ ಮಾಡ್ತೀನಿ ಅನ್ನೋದಾದರೆ ನನ್ನ ಮೇಲೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅಂತಲೇ ಕೇಳ್ತಾ ಇದ್ದೀನಿ. ನಾನು ನಾನೇ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಡಿಕ್ಲೇರ್ ಆಗಬೇಕಾಗಿರೋದು ಎಲ್ಲಿ ಸರ್? ಕೋರ್ಟಲ್ಲಿ. ಅಲ್ಲಿ ಎಲ್ಲಾಗಬೇಕು, ನಮ್ಮ ಮೇಲೆ ಒಂದು FIR ಆದಾಗ ಒಂದು ಚಾರ್ಜ್ ಶೀಟನ್ನು ಹಾಕಿದ್ರೆ ಕೋರ್ಟು ಡಿಸೈಡ್ ಮಾಡುತ್ತೆ, ಹೌದು ನಾಗೇಶ್ ಮಾಡಿದ ತಪ್ಪು ಅಂದರೆ ನನಗೆ ಶಿಕ್ಷೆ ಕೊಡಲಿ 100%. ನಾನು ಅದಕ್ಕೆ ರೆಡಿ. ಯಾಕಂದರೆ ನಾನು ಒಬ್ಬನೇ ಮಾಡ್ಕೊಂಡು ಹೋಗ್ತಾ ಇಲ್ಲ. ನಾನೇನು ಮಾಡ್ತಾ ಇದ್ದೀನಿ, ಎಲ್ಲ ಡ್ರೈವರ್ಗಳಿಗೂ ಮಾಹಿತಿನ ಕೊಡ್ತಾ ಇರೋದ್ರಿಂದ ಅವರು ಎಚ್ಚೆತ್ಕೊತಾ ಇದ್ದಾರೆ. ಯಾಕಂದರೆ ಸರ್, ಸರ್ಕಾರ ಹೇಳಿದ ರೇಟಲ್ಲಿ ನಾವು ಓಡಿಸಿದ್ರೆ ನಮ್ಮನೆ ಈಗ ಆಟೋ ಈಗ ನೋಡಿ ಸರ್, ರಾತ್ರಿ ಈಗ ಇಷ್ಟು ಗಂಟೆ ನೀವು ಫೋನ್ ಮಾಡಿರೋದು 2 ಗಂಟೆ 20 ನಿಮಿಷದಲ್ಲಿ ಫೋನ್ ಮಾಡಿದ್ದೀರಾ. ನಿಮ್ಮ ಫೋನಿಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಅಂದರೆ ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ ಅಂತ ಅರ್ಥ ಅಲ್ವಾ? ಸೊ ಈಗ ನಾವು ಡ್ಯೂಟಿ ಮಾಡ್ತಾ ಇರೋ ಉದ್ದೇಶ ಏನಕ್ಕೆ ಅಂದರೆ 2 ಇದೆ. ಒಂದು, ಲಾಂಗ್ ಬಾಡಿಗೆ ಬಂದರೆ ಬೇಗ ಹೋಗ್ಬೋದು, ಸಂಪಾದನೆ ಜಾಸ್ತಿ ಆಗುತ್ತೆ ಈ ಥರ. 2ನೇದು ಬಂದುಬಿಟ್ರೆ ಈಗ ಟ್ರಾಫಿಕ್ಗಳು ಇರೋಲ್ಲ ನಮಗೆ. ನಾವು ಬೆಳಿಗ್ಗೆ ಹೊತ್ತು ನಾವು 10 ಕಿಲೋಮೀಟ್ರ್ ಹೋಗೋದಕ್ಕೆ 2 ಅವರ್ ಆಗುತ್ತೆ, 1.5 ಗಂಟೆ ಆಗುತ್ತೆ. ಇವಾಗ ನಾನು 10 ಕಿಲೋಮೀಟ್ರಿಗೆ ನಾನು 15 ನಿಮಿಷಕ್ಕೆ ಹೊಂಟೋಗ್ಬಿಡ್ತೀನಿ ನಾನು ಅಲ್ವಾ? ಸೊ ಆಟೋ ಬಿಲ್ಲು, ಆಟೋಗೆ ಹೋದ್ರೆ ಈಗ ಆಟೋಗೆ ನಿಮ್ಗೆ ಗೊತ್ತಿರೋಂಗೆ ಮಿನಿಮಮ್ಮು ನಿಮ್ಮೆಲ್ರಿಗೂ ಗೊತ್ತು ಆಟೋ ಚಾರ್ಜ್ ಎಷ್ಟು ಅಂತ. ಕಾರ್ ಚಾರ್ಜ್ ಅಂತ ಏನಾದ್ರು ಅಟ್ಲೀಸ್ಟ್ ನಾವು ಇದು ರೈಡ್ ಸ್ಟಾರ್ಟ್ ಮಾಡಕ್ ಮುಂಚೆ ಏನಾರ ಅಂದ್ರೆ ಈಗ ಮೀಟರ್ ಟ್ಯಾಕ್ಸಿ ಮೀಟರ್ ಅಂತ ಅಂದ್ರೆ ನಾವ್ ಏನಾರ ಇದ್ ಮಾಡ್ಕೋಬಹುದು. ಈಗ ಕಾಸಿರಲ್ಲ. ಇಲ್ಲ ಕೇಳಿ ನೀವು, ಇರಿ ಒಂದ್ ಮಾತಾಡ್ತೀನಿ ಹೇಳಿ. ಇವಾಗ ನನ್ನ ಹತ್ರ ಇರೋದೇ 200-300 ರೂಪೀಸ್ ಇರುತ್ತೆ. ಸರಿ, ಮನೆಗೆ ಹೋಗ್ಬೇಕು ನಾನು. ಸರಿ ಅಷ್ಟೇ ಒಂದು ಸರಿ 150-160 ಅಂತ ತೋರ್ಸುತ್ತೆ. ಕರೆಕ್ಟ್. ನಾನು ಓಕೆ ಅಂತ ಇದ್ ಮಾಡ್ತೀನಿ. ನನ್ನ ಹತ್ರ ಅಷ್ಟೇ ಇರ್ಬೋದು ಕಾಸು ಇವಾಗ. ಓಕೆ, ನಾನು ಮೇ ಬಿ ಯಾರೋ ಅಮಾಯಕನೂ ಇರ್ಬೋದು. ನಾನು ನಂಗೆ ಎಷ್ಟು ತೋರ್ಸುತ್ತೆ ಆಪ್ ಅಲ್ಲಿ ಎಷ್ಟು ತೋರ್ಸುತ್ತೆ ಅಷ್ಟೇ ನಾನು ಹಾಕೊಂಡ್ ಬರ್ತೀನಿ. ಇವಾಗ ಸಡನ್ ಆಗಿ ಅಲ್ಲಿ ಹೋದ್ಮೇಲೆ ಇಷ್ಟ ಆಗೈತೆ ಅಷ್ಟಾಗೈತೆ ಅಂದ್ರೆ ಈಗ ಯಾರು ಸಹಾಯ ಮಾಡೋಕ್ಕೂ ಇಲ್ಲ ನಂಗೆ. ಒಂದ್ ನಿಮಿಷ ಆಯ್ತು ಇದಕ್ಕೆ ಉತ್ತರ ಇದೆ. ಇದನ್ನ ನಾವು ಆಲ್ರೆಡಿ ನಮ್ಮ ಪೇಜಲ್ಲಿ ಏನಿದೆ ಅಂದ್ರೆ ಸರ್, ಅದರಲ್ಲಿ ಡಿಸ್ಕೌಂಟ್ ಕೊಡೋ ಆಪ್ಷನ್ ಇದೆ. ಈಗ ರ್ಯಾಪಿಡೋ ಅವನು ನಿಮಗೆ 200 ರೂಪಾಯಿನೇ ತೋರಿಸ್ತಾ ಅನ್ಕೊಳ್ಳಿ ಸರ್ 10 ಕಿಲೋಮೀಟ್ರಿಗೆ. ಆ್ಯಕ್ಚುಲ್ ಆಗಿ ಒಂದು ನಿಮಿಷ ನನ್ನ ಮಾತು ಕೇಳಿ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ನೀವು ಹೇಳಿದ್ರಿ ನನ್ನ ಹತ್ರ ದುಡ್ಡಿಲ್ಲ ಅಂತ. ನೀವೇನು ಹೇಳಬೇಕು, ನಮ್ಮ ಡ್ರೈವರ್ಗಾಗಲಿ ಅಥವಾ ನನಗೆ ಆಗಲಿ ಯಾರಿಗೇ ಆಗಲಿ, ನೋಡಪ್ಪ ಈ ಥರ ಆ್ಯಪಲ್ಲಿ ತೋರಿಸ್ಬಿಡ್ತು ನನ್ನ ಹತ್ರ ದುಡ್ಡು ಇಷ್ಟೇ ಇರೋದು, ಇಲ್ಲ ಕಣಪ್ಪ ಅಂದರೆ ನಾವೇ ನಿಮಗೆ ಆ ಬಿಲ್ಲನ್ನು ಈಗ ಟೋಟಲ್ 300 ರೂಪಾಯಿ ಆಗಿರುತ್ತಪ್ಪ, ನಿಮ್ಮ ಹತ್ರ 200 ರೂಪಾಯಿ ಇದೆ ಕರೆಕ್ಟಾ? ನಾವೇ ನಿಮಗೆ 100 ರೂಪಾಯಿನ ಡಿಸ್ಕೌಂಟ್ ಮಾಡ್ತೀವಿ. ಅದು ನನ್ನ ಸ್ವಇಚ್ಛೆಯಿಂದ ಮಾಡಬೇಕದು. ಅದು ನನಗೆ ರೈಟ್ಸ್ ಇದೆ. ನೀವು ಕೇಳೋ ರೈಟ್ಸು ನಿಮಗಿದೆ, ನಾನು ಕೊಡೋ ರೈಟ್ಸ್ ನನಗಿದೆ. ಆದರೆ ನಾನು ಅದನ್ನ ಆಲ್ರೆಡಿ ಮಾಹಿತಿನ ಕೊಡ್ತಾ ಇದ್ದೀನಿ ಸರ್. ಅದು ಈಗ ನಾವು ಸಿಚುವೇಶನ್ ತಕ್ಕಂತೆ, ಈಗ ನೀವೇನು ಮಾಡಿ, ಈಗ ನೀವು ಯೂಶುವಲ್ ಆಗಿ ಏನಾಗುತ್ತೆ, ನಾನು ರ್ಯಾಪಿಡಲ್ಲಿ ತೋರಿಸಿದ ಕೊಡ್ತೀನಿ ಅಂದಾಗ ಆಬ್ವಿಯಸ್ಲಿ ನಾವು ಬಿಡಲ್ಲ. ಯಾಕಂದರೆ ನೋಡಪ್ಪ ನಮ್ಮ ರೈಟ್ಸ್ ಇದೆ, ನಾವು ತಗೊಬೇಕು, ನೀವು ಬೇಕಾ ಕಂಪ್ಲೇಂಟ್ ಕೊಡ್ಕೊಳ್ತಾನೆ ಹೇಳೋದು ನಾವು. ಆದರೆ ನೀವು ಯಾವಾಗ ಒಂದು ರೇಟ್ ಹೇಳಿ ಇಲ್ಲಪ್ಪ ನನ್ನ ಹತ್ರ ಕಾಸಿಲ್ಲ ಅಂತ ನೀವು ಆ ಥರ ರಿಕ್ವೆಸ್ಟ್ ಮಾಡಿದಾಗ ನಾವು ಮಾನವೀಯತೆಯಲ್ಲೇ ಬಿಡಪ್ಪ ಆಯಿತು ಓಕೆ ಬಿಟ್ಬಿಡ್ತೀವಿ. ಆಮೇಲೆ ಇನ್ನೊಂದು ಏನು ಕ್ವಶನ್ ಅಂದರೆ, ನೀವು ಸ್ಟಾರ್ಟಿಂಗಲ್ಲೇ ಹೇಳಬೇಕು ಅಂತ, ಕರೆಕ್ಟಾ? ಸ್ಟಾರ್ಟಿಂಗಲ್ಲಿ ಹೇಳಿದಾಗ ಕರೆಕ್ಟು ಸರ್. ಈಗ ನಮ್ಮ ಇಂಟೆನ್ಷನ್ ಏನು ಗೊತ್ತಾ, ಸರ್ಕಾರದಲ್ಲಿ ನಾವು ಜನಗಳಿಗೆ ಸಾರ್ವಜನಿಕರಿಗೆ ಸೇವೆ ಮಾಡೋಕ್ಕೆ ಬಂದಿದ್ದೀವಿ. ನಾವು ಫಸ್ಟು ಪ್ರಿಫರೆನ್ಸ್ ಅವ್ರಿಗೆ ಸೇವೆ ಕೊಡಬೇಕು. ಈಗ ಇದೇ ಥರ ಮಾಡ್ಕೊಂಡು ಏನಾಗ್ತಾ ಇದೆ ಅಂದರೆ, ಎಷ್ಟೋ ಸಲ ಈಗ ಕ್ಯಾನ್ಸಲ್ ಆದಾಗ ಕೆಲವರು ಎಕ್ಸಾಮ್ಗಳನ್ನ ಮಿಸ್ ಮಾಡ್ಕೊಂಡಿದ್ದಾರೆ, ಟ್ರೈನ್ಗಳನ್ನ ಮಿಸ್ ಮಾಡ್ಕೊಂಡಿದ್ದಾರೆ, ಫ್ಲೈಟ್ಗಳನ್ನ ಮಿಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾವೇನು ಮಾಡಿದ್ದೀವಿ, ನಾವು ಫಸ್ಟ್ ಅದನ್ನೇ ಮಾಡ್ತಿದ್ದೋ, ಮೊದಲು ಹೇಳಿ ಬಂದರೆ ಬರಲಿ ಇಲ್ಲ ಬಿಡಿ ಅಂತ. ಆಮೇಲೆ ಏನಾಗೋಯ್ತು, ತುಂಬ ಜನ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲ ರೀ ನಾವು ಫ್ಲೈಟ್ಗೆ ಹೋಗ್ಬೇಕು, ನಾವು ಕಾಯ್ಕೊಂಡು ಕೂತಿದ್ದೇವೆ, ನೀವು ಇವಾಗ ಹಿಂಗಂದ್ರೆ ಹೆಂಗ್ರಿ ನೀವು ಅಂತ ಫೋನ್ ಮಾಡಿ ಕೇಳೋಕ್ಕೂ ಟ್ರೈ ಮಾಡಿದ್ವಿ. ಫೋನು ಅವ್ರಿಗೆ ಹೋಗಲ್ಲ. ರ್ಯಾಪಿಡೋದಲ್ಲಿ ಕಸ್ಟಮರ್ ನಂಬರ್ ನಮ್ಗೆ ಕೊಡಲ್ಲ, ಅವರು ರ್ಯಾಪಿಡೋಗೆ ಹೋಗಿ ರ್ಯಾಪಿಡೋಯಿಂದ ಬರಬೇಕು. ಆ ಕಸ್ಟಮರ್ ಏನು ಮಾಡಿರ್ತಾರೆ, ಬ್ಲ್ಯಾಕ್ ಲಿಸ್ಟ್ ಹಾಕೊಂಡಿರ್ತಾರೆ ರ್ಯಾಪಿಡೋ ಅಂತ ಬಂದರೆ. ಇಲ್ಲೇನಾಗ್ತಾ ಇದೆ, ಸಮಯ 2 ಕಡೆನೂ ಕಸ್ಟಮರ್ ವೇಸ್ಟ್ ಆಗ್ತಾಯಿದೆ. ನಾವೇನು ಯೋಚನೆ ಮಾಡ್ತಾಯಿದ್ದೀವಿ, ಜನಗಳಿಗೆ ಮೊದಲು ಸರ್ವಿಸ್ ಕೊಡೋಣ, ನಗ್ನಗ್ತಾ ಕ್ಲೀನಾಗಿ ಎಲ್ಲೋ ಒಂದು ಕಡೆ ಒಳ್ಳೆ ಕೆಲಸಕ್ಕೆ ಹೋಗ್ತಾರೆ, ಮೊದಲು ಸರ್ವಿಸ್ ಕೊಟ್ಬಿಡೋಣ.
ನಾವು ಸರ್ವಿಸ್ ಕೊಟ್ಟಿರೋದಕ್ಕೆ ಸರ್ಕಾರ ಹೇಳಿದ್ದರಲ್ಲಿ ನಾವು ತಗೊಳ್ಳೋಣ, ಇಷ್ಟೇ ನಮ್ಮ ಇಂಟೆನ್ಷನ್ಲಿರೋದು ಹೊರತು ಮೋಸ ಮಾಡಬೇಕು ಅಂತನೋ ಏನೂ ಅಲ್ಲ. ನಾವು ಇದೇ ವಿಚಾರನ ನಾನು ರ್ಯಾಪಿಡೋ ಆಫೀಸ್ಗೂ ಕೂಡ ಹೋಗಿ ನೇರವಾಗಿ ಹೇಳಿದ್ದೀನಿ. ಅವನೇನು ಹೇಳಿದ್ದಾನೆ ಅಂದರೆ, ಆಯಿತು ಸರ್ ನೀವು ತಗೊಳ್ಳಿ, ನಾವು ಡೆವಲಪ್ ಮಾಡೋವರೆಗೂ ಅಂತ ಹೇಳಿದ್ದಾರೆ. ಆ ವಿಡಿಯೋ ನಿಮಗೆ ಬೇಕು ಅಂದರೆ ನಾನು ಲಿಂಕನ್ನು ನಿಮಗೆ ವಾಟ್ಸಪ್ ಮುಖಾಂತರ ಕಳಿಸ್ಕೊಡ್ತೀನಿ. ನೇರವಾಗಿ ನಾನೇ ಆಫೀಸಲ್ಲಿ ಹೋಗಿ ಮಾತಾಡಿರೋದು. ಇದೆಲ್ಲ ನಾನು ಲೀಗಲ್ ಇಟ್ಕೊಂಡೇ ನಾನು ಮಾತಾಡ್ತಾ ಇರೋದು ಸರ್. ನನ್ನ ಅಂಡರಲ್ಲಿ ಪೊಲೀಸವರಿದ್ದಾರೆ, ಲಾಯರ್ಗಳಿದ್ದಾರೆ, ಜಡ್ಜ್ಗಳಿದ್ದಾರೆ ಸರ್. ನನಗೆ ಅವರೆಲ್ಲರೂ ಸಂಪರ್ಕದಲ್ಲಿದ್ದಾರೆ. ಅವ್ರ ಮಾಹಿತಿನ ತಗೊಂಡೇ ನಾನು ಈ ಕೆಲಸನ ಮಾಡ್ತಾ ಇರೋದು ಸರ್. ಫಸ್ಟೇ ಕೇಳಿದ್ರೆ ಒಳ್ಳೇದೇ, ಬಟ್ ನಿಮಗೆ ಸಮಯ ವೇಸ್ಟ್ ಆಗುತ್ತಲ್ಲ ಸರ್. ಸಮಯ ಓಕೆ ಸರ್, ಆದ್ರೆ ಇವಾಗ ಸಡನ್ ಆಗಿ ದುಡ್ಡು ಹಂಗೆ ಇನ್ಕ್ರೀಸ್ ಆಗ್ಬಿಟ್ರೆ ನಾವು ನೋಡೋದೇ ಬೇರೆದು. ಆಮೇಲೆ ಸರ್ ಈಗ ನೀವೇನ್ ಮಾಡಬೇಕು, ಅವಾಗ ನೀವು ಈಗ ಆಲ್ರೆಡಿ ಕಸ್ಟಮರ್ ಕೇರ್ಗಳಿಗೆ ಕಂಪ್ಲೇಂಟ್ ಮಾಡಿರ್ತೀರಾ. ಹೌದಪ್ಪ, ಈಗ ಡ್ರೈವರ್ 100 ರೂಪಾಯಿ ನಮ್ಗೆ ಕೇಳ್ತಾ ಇದ್ದಾನೆ, ನಮ್ಗೆ ಗಲಾಟೆ ಆಗ್ತಾ ಇದೆ, ನಮ್ಗೆ ಸಮಸ್ಯೆ ಆಯ್ತಾ. ಇದೇ ಥರ ಕಂಪ್ಲೇಂಟು ಡೈಲಿ 500,000 ಹೋಗ್ತಾ ಇದೆ. ಇದೊಂದೇ ಅಲ್ಲ, ಪೊಲೀಸ್ನವ್ರಿಗೆ ನಾವು 112ಗೂ ಫೋನ್ ಮಾಡಿಸಿ ನಾವು ಕರ್ಸೇ ದುಡ್ಡು ಅಂತ ಇದ್ದೀವಿ. ಯಾಕೆಂದರೆ ಇದು ಇಶ್ಯೂ ಆಗಬೇಕಿದು. ಈಗ ಆಲ್ರೆಡಿ ಕಂಟ್ರೋಲ್ ರೂಮಲ್ಲಿ ಇದೇ ಕೇಸ್ಗಳು ತುಂಬ ಬರ್ತಾ ಇರೋದ್ರಿಂದ ಈ ಕಮಿಷನರು ಈಗ ನಮಗೆ ಕಾಲ್ಫರ್ಮ್ ಮಾಡ್ತಾರೆ. ಕಾಲ್ಫರ್ಮ್ ಮಾಡಿದಾಗ ಏನಾಗುತ್ತೆ, ಇವರು ಯಾರಾವುದು ಶಾಂತಿನಗರದಲ್ಲಿರುವಂಥವ್ರು ಕಮಿಷನರ್ ಏನಿದ್ದಾರೆ ಅವ್ರನ್ನ ಕರೀತಾರೆ ಭೇಟಿಗೆ ನಮ್ಮನ್ನು. ಅವಾಗ ರ್ಯಾಪಿಡೋ ಆಗಲಿ, ಓಲಾ ಆಗಲಿ, ಊಬರ್ ಆಗಲಿ, ಅವರೆಲ್ಲರೂ ಬ್ರೋಕರ್ಸ್ಗಳು ಸರ್. ಸರ್ಕಾರ ಹೇಳಿರೋದೇನು 5% ನೀನು ಕಮಿಷನ್ ತಗೋ, ಅವ್ರಿಗೆ ಕಮ್ಯುನಿಕೇಷನ್ ಮಾಡು, ಇಷ್ಟೇ ಹೇಳಿರೋದು. ಅವರು ರೇಟನ್ನು ಫಿಕ್ಸ್ ಮಾಡೋಕ್ಕೆ ಯಾರೂ ಹೇಳಿಲ್ಲ ಸರ್. ಹಾಂ, ಯಾಕಂದ್ರೆ ನಾನು ಇದೆ ಸರ್, ಇದರಿಂದ ತುಂಬಾ ಜಗಳ ಆಗುತ್ತಲ್ಲ ಸರ್, ಅದಕ್ಕೆ ನಾನು ಒಂದ್ಸಲ ಇದು ಮಾಡೋಣ ಅಂತ. ಈಗ ನೀವು ಹೇಳ್ದಂಗೆನೆ ಲೊಕೇಶನ್ಗೆ ಬಂದು, ಈಗ ಆ್ಯಕ್ಚುಲಿ ನೀವು ನನ್ನ ಗಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನನ್ನ ಗಾಡಿ ಏನಾಗುತ್ತೆ ಗೊತ್ತಾ ಸರ್, ನನ್ನ ಗಾಡಿನೇ ನಿಮ್ಗೆ ಹೇಳುತ್ತೆ ನಂದು ಮೀಟರ್ ಟ್ಯಾಕ್ಸಿ ಅಂತ. ಯಾಕೆಂದರೆ ನನ್ನ ಗಾಡಿ ಮೇಲೆ ಮೀಟರ್ ಟ್ಯಾಕ್ಸಿ ಅಂತ ಬೋರ್ಡ್ ಹಾಕ್ಕೊಂಡಿದ್ದೀನಿ. ನನಗೆ ಏನಾದ್ರು ಪೊಲೀಸವರೇ ಬಂದರೂ ಕೂಡ ನಾನು ಕೇಳೋದು ಒಂದೇ ಕ್ವಶನು, ಸರ್ ಇವ್ರನ್ನ ಗಾಡಿಗೆ ನಾನು ಕಣ್ಣು ಮುಚ್ಚಿಬಿಟ್ಟು ನಾನು ಗಾಡಿ ಕೂರಿಸ್ಕೊಂಡಿಲ್ಲ, ಏನು ಕಣ್ಣಿಗೆ ಬಟ್ಟೆ ಕಟ್ಟಿ ನಾನು ಕೂರಿಸ್ಕೊಂಡಿಲ್ಲ. ನನ್ನ ಗಾಡಿ ಅವ್ರ ಮುಂದೆ ತಂದು ನಿಂತ್ಕೊಂಡಾಗ ಯಾರೇ ನಿಂತ್ಕೊಂಡ್ರು ಗಾಡಿ ಮೇಲಿರೋವಂಥ ಮೀಟರ್ ಟ್ಯಾಕ್ಸಿ ಏನಾದ್ರು ಕ್ಲೀನಾಗಿ ಕಾಣುತ್ತೆ. ರಾತ್ರಿ ಹೊತ್ತು ಲೈಟು ಕೂಡ ಹಾಕಿರ್ತೀನಿ. ಆ ಸರ್ಕ್ಯುಲೇಟ್ ಪ್ರಕಾರ ನಾನು ಲೈಟ್ ಹಾಕ್ಕೊಂಡಿದ್ದೀನಿ. ಹೌದಾ, ಇದು ಒಂದಾಯಿತು. ಎರಡನೇದು, ಗಾಡಿ ಒಳಗೆ ಕೂತ್ಕೊಂತೀರಾ ನೀವು. OTP ಗಾಡಿ ಒಳಗೆ ಕೂತ್ಕೊಂತಾನೆ ಕೊಡ್ತೀರಾ. ಅಲ್ಲಿ ಕೂತ್ಕೊಂಡಾಗ ನಾನು ಹಿಂದ್ಗಡೆ ನನ್ನ ಸೀಟಲ್ಲಿ ಆ ಸರ್ಕಾರದ ಸರ್ಕ್ಯುಲೇಟ್ ಮಾಡಿರುವಂಥ ಲೆಟರ್ನ ಇಂಗ್ಲೀಷು ಮತ್ತು ಕನ್ನಡ ಎರಡರಲ್ಲೂ ಹಾಕಿದ್ದೀನಿ. ನೀವು ಕೂತ್ಕೊಂಡಂಥವ್ರು 2 ಸೆಕೆಂಡಲ್ಲಿ ನಿಮ್ಮ ಕಣ್ಣು ಕಂಡೇ ಕಾಣುತ್ತದಲ್ಲ. ಇದು ಗೂಗಲ್ ಯಾಕೆ ಸರ್ ಹಿಂಗಂತಿದೆ? ಅದು ನೀವು ಗೌರ್ಮೆಂಟ್ ಏನ್ ಸೆಟ್ ಮಾಡೋರೆ, ಓಲಾ ಊಬರ್ ಎಷ್ಟು ವರ್ಷಕ್ಕೆ ಅಷ್ಟೇ ಪೇ ಮಾಡಬೇಕು, ಎಕ್ಸ್ಟ್ರಾ ಏನ್ ಪೇ ಮಾಡಬಾರ್ದು ಅಂತ ಗೂಗಲ್ ಅಲ್ಲಿ. ಸರ್ ಅದು ಗೂಗಲ್ ಅಂದರೆ ಆ ಗೂಗಲನ್ನು ಟೈಪ್ ಮಾಡಿ ಅಲ್ಲಿ ಹಾಕಿರೋ ಪೋಸ್ಟ್ ಮಾಡಿರೋರು ಯಾರು ಹೇಳಿ ಫಸ್ಟು? ಅದು ಒಂದು ಟ್ರಾವೆಲ್ ಇರ್ತದೆ, ಇಲ್ಲ ಯಾವುದೋ ಒಂದು ಕಂಪ್ನಿ ಇರ್ತದೆ. ನೀವು ಗೂಗಲಲ್ಲಿ ನೋಡಬೇಕು ಅಂದರೆ ಯಾವುದೋ ಒಂದು ಸಂಸ್ಥೆಯವರು ಕೊಟ್ಟಿರ್ತಾರೆ ಹೊರತು ಸರ್ಕಾರದಿಂದ ಆಡಳಿತ. ನೀವು ಬೇಕಾದ್ರೆ ನೀವು ಸರ್ಕಾರದಿಂದ ಏನಾರ ವೆಬ್ಸೈಟ್ ಇದೆ ನೋಡಿ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂತ, ನೀವು ಅಲ್ಲೋಗಿ ಸರ್ಚ್ ಮಾಡಿ. ಅಲ್ಲೇನಾದ್ರು ಆ ಥರ ಇತ್ತು ಅಂದರೆ ಖಂಡಿತ ನಂಗೆ ಕಳಿಸ್ಕೊಡಿ. ನಾಳೆನೇ ಈ ವಿಚಾರನ ನಾನು ಇಲ್ಲಪ್ಪ ಯಾರೋ ತಗೊಂಬಿಡಿ, ರೆಗ್ಯುಲೇಟರಿ ಇದೆ ಅಂತ ನಾನೇ ಹೇಳ್ಬಿಡ್ತೀನಿ ಸರ್. ಯಾಕಂದರೆ ನಾನು ಆಲ್ರೆಡಿ ಎಲ್ಲನೂ ಸರ್ಚ್ ಮಾಡಿಬಿಟ್ಟಿದ್ದೀನಿ ಒಂದು ಕಡೆಯಿಂದ. ಹಾಂ, ಅದೆಲ್ಲ ಮಾಡೇ ನಾನು ಇವಾಗ ಮಾಡಿರೋದು. ಹಂಗೇನಿಲ್ಲ ಸರ್. ನೀವು ಸದ್ಯ ನೀವು ನನಗೆ ಕೇಳ್ತಾ ಇರೋದ್ರಿಂದ ನಾನು ಕೂಡ ನಿಮ್ಗಳಿಗೆ ಮಾತಾಡ್ತಾ ನಾನು ತಿಳ್ಕೊಂಡಂಗೆ ಆಯಿತು. ನಿಮ್ಮಿಂದ ನಾನು ಇದು ಹೇಳಿದೆ, ಇದು ಗೊತ್ತಿರಲಿಲ್ಲ ನನಗೆ, ಇದು ಗೂಗಲಲ್ಲಿ ಯಾರೋ ಹಾಕಿದ್ದಾರೆ ಅಂತ. ಗೂಗಲಲ್ಲಿ ಸರ್ ಈಗ ನ್ಯೂಸ್ ಪೇಪರ್ ಅವರು ಗೂಗಲಲ್ಲಿ ಎಂಟ್ರಿ ಮಾಡ್ತಾರೆ, ಟೈಪಿಂಗ್ ಹಾಕ್ತಾರೆ. ಹೌದಾ, ಟ್ರಾವೆಲ್ಸ್ ಅವರು KSTDC ಅವರು ಹಾಕೊಂತಾರೆ. ನೀವು ನೋಡಬೇಕಾಗಿರೋದು ಅಧಿಕೃತವಾದಂಥ ವೆಬ್ಸೈಟಲ್ಲಿ ನೋಡಬೇಕು. ಏನು, ಕರ್ನಾಟಕ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ನೀವು ಹುಡುಕಿ. ಅಲ್ಲೇನಾದ್ರು ಆ ಥರ ರೆಗ್ಯುಲೇಟರ್ ಇದ್ದರೆ ದಯವಿಟ್ಟು ಇದೇ ನಂಬರ್ಗೆ ವಾಟ್ಸಪ್ ಮಾಡಿ. ನಾನು 24 hours ಸಿಗ್ತೀನಿ, ನಿಮ್ಗೆ ಇಮಿಡಿಯೇಟಾಗಿ ರಿಪ್ಲೈ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ರೈಟ್ ಸ್ನೇಹಿತರೆ, ನೋಡಿದ್ರಲ್ಲ, ಯಾರೋ ಒಬ್ಬರು ಕಸ್ಟಮರು ನಮ್ಮ ಡ್ರೈವರ್ಗೆ ಒಂದು ನಂಬರ್ ಏನೋ ಕೊಟ್ಟಿದ್ದಾರೆ ನಂದು. ಆ ಕಸ್ಟಮರು ಇಷ್ಟೊತ್ತಲ್ಲಿ 2 ಗಂಟೆ 30 ನಿಮಿಷದಲ್ಲಿ ನನಗೆ ಮಾತಾಡಿ ಕನ್ಫರ್ಮೇಷನ್ನ ತಗೊಂಡಿದ್ದಾರೆ. ಇದನ್ನು ಕೂಡ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ. ಆದಷ್ಟು ಇದನ್ನು ನೀವು ಅವ್ರು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಏನು ಕೊಟ್ಟಿದ್ದೀನಿ ಇದನ್ನು ನಿಮ್ಮ ಮುಖಪಟದಲ್ಲಿ ಶೇರ್ ಮಾಡ್ಕೊಳ್ಳಿ. ಜನಕ್ಕೆ ಅರಿವು ಮೂಡಲಿ, ಡ್ರೈವರ್ಗಳು ಕೂಡ ಅರ್ಥ ಮಾಡ್ಕೊಳ್ಳಿ. ಧನ್ಯವಾದ.